नवी कक्षा विद्यार्थियों को मैं स्वागत करता हूँ। बच्चों, आज एक कविता को शुरू करेंगे। कविता बहुत ही छोटी कविता है। इस कविता के माध्यम से कवि ने छात्रों को नए विचारों के बारे में बताया गया है। यह छोटी सी कविता है। कविता का नाम है अनुशासनी शासने। क्या है? अनुशासनी शासने। कविता का नाम है अनुशासनी शासने। शुरू करेंगे। इस कविता को आरंभ करने से पहले इस कविता का आशय और कवि के परिचय के बारे में हम जानकारी प्राप्त करेंगे। कविता अनुशासनी शासने। इस कविता के कवि डॉक्टर रमेश मिलन हैं। डॉक्टर रमेश मिलन है। बच्चों, इस कविता को आरंभ करने से पहले हम कवि परिचय के बारे में थोड़ा चर्चा करेंगे। इस कवि कौन है, कवि का जन्म कहाँ हुआ और उनके प्रमुख रचनाएं कौन कौन हैं, यह विचार के बारे में हम जानकारी प्राप्त करेंगे। या कवि परिचय के बारे में थोड़ा सा हम चर्चा करेंगे। कवि का नाम है डॉक्टर रमेश मिलन। अनुशासनी शासन है कविता को डॉक्टर रमेश मिलन जी ने लिखा है। जन्म 7 जुलाई 1946 ಅವರು ಜನಿಸಿದ್ದು ಕ್ರಿಸ್ತ ಶಕ 1946 7ನೇ तारीखु जुलाई तिंगड़। अच्छा, और उनके प्रमुख कृतियां कौन कौन हैं, यहाँ विचार के बारे में हम चर्चा करेंगे। तो मेहनत की महल उनके प्रमुख रचनाएं हैं और तिरकते पंख दूसरी प्रमुख रचनाएं हैं। एक चयन के फूल आदि यहाँ उनके प्रमुख रचनाएं हैं। ಅವರು ಬರೆದಿರ್ತಕ್ಕಂಥ ರಚನೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋದಾದ್ರೆ ಮೆಹನತ್ ಕಿ ಮಹಲ್ ಅನ್ನುವಂಥದ್ದು ಅವರ ಪ್ರಸಿದ್ಧವಾಗಿರ್ತಕ್ಕಂಥ ಕಥೆ. ಅವರು ತಿರುಗ್ತೆ ಪಂಕ್ ಅಂತಕ್ಕಂಥದ್ದು, ಹಾಗೆ ಏಕ ಚಯನ್ ಕೆ ಫೂಲ್ ಅನ್ನುವಂಥದ್ದು ಅವರು ಬರೆದಂತ ಪ್ರಮುಖವಾಗಿರುವಂತಹ ಕೃತಿ ಎನ್ನುವಂಥದ್ದು. ಪ್ರಸ್ತುತ ಕವಿತಾ ಉನ್ಕೆ ಕವಿತಾ ಕೆ ಸಂಗ್ರಹ है. ಅವರು ಈ ಕವಿತೆಯನ್ನ ಎಲ್ಲಿ ಸಂಗ್ರಹವನ್ನು ಮಾಡಿದ್ದಾರೆ ಅಂತಂದ್ರೆ ಕೋಕಿಲ ಕಂಠ ಸಲೋನಿ ಗೀತ್ ಸೆ ಲಿ ಗಯಿ है. ಇದನ್ನ ಕೋಕಿಲೆ ಕಂಠ ಸಲೋನಿ ಗೀತ್ ಅನ್ನುವಂಥ ಗೀತೆಯಿಂದ ಏನ್ ಮಾಡಿದರೆ ಕೇಳಿದ್ರೆ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. अच्छा, इस कविता लिखने वाले कवि के कवि परिचय के बाद इस कविता का शीर्षक के बारे में थोड़ा सा हम जानकारी करेंगे. अनुशासन. अनुशासन ಅಂದ್ರೆ ಏನು ಹೇಳಿ? ಶಿಸ್ತು. ಶಿಸ್ತು ಅನ್ನುವಂಥದ್ದು. ಶಿಸ್ತು ಅಂತಂದ್ರೆ ನೀವು ಇಂಗ್ಲಿಷ್ ನಲ್ಲಿ ಡಿಸಿಪ್ಲಿನ್ ಅಂತ ಕರಿತೀವಿ, ಆಯ್ತಾ? ಶಿಸ್ತು ಅನ್ನುವಂಥದ್ದು ಶಾಸನ. ಶಾಸನ ಅಂತಂದ್ರೆ ನಿಯಮ. ಅಂದ್ರೆ ನಾವು ಏನು ಶಿಸ್ತನ್ನು ಕಲಿತೇವೋ ಅದೇ ನಮ್ಮ ಒಂದು ಶಾಸನ ಇದ್ದಂತೆ ಅಂತ ಹೇಳಿ ಕವಿ ಇಲ್ಲಿ ಹೇಳಿದ್ದಾರೆ. ಉದಾಹರಣೆಗೆ ನೀವೆಲ್ಲರೂ ಶಾಲೆಗೆ ಬರ್ತೀರಲ್ವಾ? ನೀವು ಶಾಲೆಗೆ ಬರಬೇಕಾದ್ರೆ ಒಂದು ಶಿಸ್ತನ್ನ ಪಾಲನೆಯನ್ನು ಮಾಡ್ತೀರಿ. ಬೆಳಗ್ಗೆ ನೀವು ಏನ್ ಮಾಡ್ತೀರಿ? ಪ್ರೇಯರನ್ನ ಮಾಡ್ತೀರಿ ಅಲ್ವಾ? ಎಲ್ಲರೂ ಸೇರಿ ಏನ್ ಮಾಡ್ತೀವಿ ಕೇಳಿದ್ರೆ ಪ್ರೇಯರನ್ನ ಮಾಡ್ತೇವೆ ಅಲ್ವಾ? ಅದು ಶಿಸ್ತು. ನಾವೆಲ್ಲರೂ ಯೂನಿಫಾರ್ಮ್ ಅನ್ನು ಹಾಕೊಂಡ್ ಬರ್ತಿದ್ವಿ ಅಲ್ವಾ? ಹೌದೇನ್ರಪ್ಪ? ಅದೇ ತರದಲ್ಲಿ ನಾವು ಈ ರಸ್ತೆಯನ್ನ ದಾಟುವಂತ ಸಂದರ್ಭದಲ್ಲಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಕೆಲವು ಶಿಸ್ತುಗಳನ್ನ ನಾವು ಪಾಲನೆಯನ್ನ ಮಾಡಬೇಕಾಗಿದೆ. ಅದನ್ನ ಕವಿ अनुशासनी शासने इस कविता के माध्यम से बताया गया है. ಈ ರಸ್ತೆಯನ್ನ ದಾಟುವಂತ ಸಂದರ್ಭದಲ್ಲಿ ನಾವು
ಹೇಗೆ ಶಾಲೆಗೆ ಬರಬೇಕಾದ್ರೆ ಶಿಸ್ತಿನಿಂದ ಬರ್ತೇವೋ ಅದೇ ತರದಲ್ಲಿ ನಾವು ಶಿಸ್ತನ್ನ ಪಾಲನೆಯನ್ನ ಮಾಡಬೇಕು ಅಂತ ಕವಿ ಹೇಳಿದ್ದಾರೆ. ಇಲ್ಲಿ ನೋಡಿ, कविता का आशय, ये कविತೆಯ इस कविता को लिखने के आशय के बारे में हम चर्चा करेंगे. तो ನಾವು ಈ ಕವಿತೆಯನ್ನ ಬರೆಯುವಂತ ಕವಿಯ ಆಶಯದ ಬಗ್ಗೆ ನಾವು ಹೇಳೋದಾದ್ರೆ ಅವರು ಈ 3 ಆಶಯಗಳನ್ನ ಇಟ್ಕೊಂಡು ಈ ಕವಿತೆಯನ್ನ ಬರೆದಿದ್ದಾರೆ. ಮೊದಲನೆಯ ಆಶಯ ಏನು ಅಂತಂದ್ರೆ ಟ್ರಾಫಿಕ್ಗೆ ಸಂಕೇತೋಂಕ ಪಾಲನ್. ನಾವೆಲ್ಲ ಹಳ್ಳಿಯಲ್ಲಿ ಇದ್ದೇವಲ್ವಾ, ಆ ಹಳ್ಳಿಯಲ್ಲಿ ಏನಾಗಿದೆ ಕೇಳಿದ್ರೆ ಟ್ರಾಫಿಕ್ಗಳಿಲ್ಲ, ಸಿಗ್ನಲ್ಗಳಿಲ್ಲ. ಯಾಕಿಲ್ಲ ಅಂತಂದ್ರೆ ಜನಸಂಖ್ಯೆ ಕಡಿಮೆ ಇದೆ. ಅದೇ ನಾವು ಶಹರಕ್ಕೆ ಹೋದವಾಗ ಅಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ ಟ್ರಾಫಿಕ್ ಅಥವಾ ಸಂಕೇತಗಳನ್ನ ಏನ್ ಮಾಡ್ತಾರೆ ಕೇಳಿದ್ರೆ ಇಟ್ಟಿರ್ತಾರೆ ಅಲ್ವಾ. ಅದನ್ನ ನಾವು ರಸ್ತೆಯಲ್ಲಿ ದಾಟುವಂತ ಸಂದರ್ಭದಲ್ಲಿ ಆ ಸಂಕೇತಗಳನ್ನ ಪಾಲನೆಯನ್ನ ಮಾಡಬೇಕು. पहला ट्रैफिक के संकेतों का ये पालन करना चाहिए. ನಾವು ಮೊದಲು ಏನ್ ಮಾಡಬೇಕು ಕೇಳಿದ್ರೆ ಟ್ರಾಫಿಕ್ನ ಸಂಕೇತವನ್ನ ಸಿಗ್ನಲ್ಗಳನ್ನ ಪಾಲನೆಯನ್ನ ಮಾಡಬೇಕಾಗ್ತದೆ. ಆಮೇಲೆ दूसरा आशय है सड़क पार करते समय ध्यान रखना. ನಾವು ಸಡಕ್ ರಾಸ್ತಾ ರಸ್ತೆಯನ್ನ ನಾವು ದಾಟಬೇಕು ಅಂತಾದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಧ್ಯಾನ್ ರಖನಾ ಚಾಹಿಯೆ. ನಾವು ಗಮನದಲ್ಲಿರ್ತಕ್ಕಂಥ ಅಂಶ ಯಾವುದು, ನಾವು ಏನ್ ತಿಳ್ಕೊಬೇಕು. ನಾವು ಶಾಲೆಗೆ ಹೋಗ್ತೇವೆ, ಸುಮ್ಮನೆ ಹಂಗೆ ಹೋಗ್ತಾ ಇದ್ಬಿಟ್ರೆ ಏನಾಗುತ್ತೆ ಕೇಳಿದ್ರೆ ನಮ್ಗೆ ಆಕ್ಸಿಡೆಂಟ್ ಆಗುವಂತ ಸಂದರ್ಭ ಇರ್ತದೆ. ಹಾಗಾಗಿ ರಸ್ತೆಯನ್ನ ದಾಟುವಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಕೇಳಿದ್ರೆ ನಿಯಮವನ್ನ ಪಾಲಿಸಬೇಕಾಗ್ತದೆ. ಅದನ್ನ ಇಲ್ಲಿ ಕವಿ ಹೇಳಿದ್ದಾರೆ. और तीसरा है जीवो और जीने दो. जीवो ಬದುಕು, जीने दो ಬದುಕುವುದಕ್ಕೆ ಅವಕಾಶವನ್ನ ಮಾಡಿಕೊಡು. ಯಾ ಸಿದ್ಧಾಂತ ಏ ಪಾಲನ್. ನಾವು ಬದುಕಬೇಕು, ಬದುಕುವವರಿಗೂ ಸಹ ಏನ್ ಮಾಡಬೇಕು, ಅವಕಾಶವನ್ನು ಮಾಡಿಕೊಡ್ಬೇಕು. ಇದು ಒಂದು ಸಿದ್ಧಾಂತ. ಈ 3 ಆಶಯಗಳೊಂದಿಗೆ ಏನಪ್ಪಾ ಅಂತಂದ್ರೆ कवि ಈ ವಿಚಾರಗಳನ್ನ ಹೇಳೋದಕ್ಕೆ ಮುಂದಾಗಿದ್ದಾರೆ. बच्चों यहाँ 3 ट्रैफिक के संकेत के बारे में हम चर्चा करेंगे. ನಾವು ಏನಪ್ಪಾ ಅಂತಂದ್ರೆ ಒಂದು ಪಟ್ಟಣದಲ್ಲಿ ಒಂದು ರಸ್ತೆಯನ್ನ ದಾಟುವಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ ಕೇಳಿದ್ರೆ ಟ್ರಾಫಿಕ್ ನಲ್ಲಿ ನಾವೇನ್ ಮಾಡ್ತೇವೆ ಕೇಳಿದ್ರೆ ಅಲ್ಲಿ ಲೈಟ್ ಅನ್ನ ನೋಡ್ತೇವೆ ಅಲ್ವಾ. ಮುಖ್ಯವಾಗಿ ಏನಾಗುತ್ತೆ ಕೇಳಿದ್ರೆ 3 ಲೈಟ್ ಅನ್ನ ನಾವು ನೋಡ್ತೇವೆ. ಮೊದಲನೇದು ಯಾವುದು, ಕೆಂಪು ಇರ್ತದೆ. ಎರಡನೇದು ಹಳದಿ ಇರ್ತದೆ. ಮೂರನೇದು ಹಸಿರು ಇರ್ತದೆ ಅಲ್ವಾ. ಈಗ ನೋಡಿ, ಇದು ಏನಪ್ಪಾ ಅಂತಂದ್ರೆ ಮೊದಲೇ ನೋಡಿ ಲಾಲ್. ಹಿಂದಿಮೆ ಕೆಂಪಿಗೆ ಏನಂತಾರೆ, ಲಾಲ್ ಅಂತ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ರೆಡ್ ಅಂತ ಕರೀತಾರೆ ಅಲ್ವಾ. ಈ ರೆಡ್ ಲೈಟ್ ಬಂದಿದೆ ಅಂತ ಆದ್ರೆ ರಸ್ತೆಯಲ್ಲಿ ಏನಪ್ಪಾ ಅಂತಂದ್ರೆ ರುಕೋ. ರುಕೋ ಅಂದ್ರೆ ಏನು, ಸ್ಟಾಪ್, ನಿಲ್ಲು. ಅಂದ್ರೆ ಆ ಟ್ರಾಫಿಕ್ ನಲ್ಲಿ ಏನಾದ್ರೂ ಸಹ ರೆಡ್ ಲೈಟ್ ಬಂದಿದೆ ಅಂತ ಆದ್ರೆ ನಾವು ರಸ್ತೆಯನ್ನ ದಾಟುವಂತಿಲ್ಲ. ನಾವೇನ್ ಮಾಡ್ಕೊಬೇಕು, ಅಲ್ಲೇ ನಿಂತ್ಕೊಬೇಕು. ಅದೇ ತರದಲ್ಲಿ ಏನಪ್ಪಾ ಅಂತಂದ್ರೆ ಎರಡನೇದು ಏನಪ್ಪಾ ಅಂತಂದ್ರೆ ಯೆಲ್ಲೋ. ಯೆಲ್ಲೋ ಅಂತಂದ್ರೆ ಹಳದಿ, ಪೀಲಿ ಆಯ್ತಾ. ಹಳದಿ ಬತ್ತಿ ಅಥವಾ ಹಳದಿ ಲೈಟ್ ಬಿದ್ದಿದೆ ಅಂತ ಆದ್ರೆ ಅದು ಸಚೇತ. ಸಚೇತ ಅಂತಂದ್ರೆ ಸ್ಲೋ ಅಂದ್ರೆ ನಾವು ರೆಡಿ ಆಗೋ ಅಂತೇಳಿ. ಸಚೇತ ಅಂತಂದ್ರೆ ನಾವು ರೆಡಿ ಆಗೋದು, ಹೊರಡುವುದಕ್ಕೆ ರೆಡಿ ಆಗ್ತಾ ಇದ್ದೀವಿ ಅಂತೇಳಿ. ಹೊರಡಬೇಡಿ, ಹೊರಡುವುದಕ್ಕೆ ರೆಡಿ ಆಗಿ ಅಂತೇಳಿ. ಅಂದ್ರೆ ನಾವು ಏನ್ ಮಾಡ್ತೇವೆ ಕೇಳಿದ್ರೆ ವೆಹಿಕಲ್ ಅನ್ನ ನಿಲ್ಸ್ಕೊಂಡಿರ್ತೀವಿ, ಆ ಯೆಲ್ಲೋ ಲೈಟ್ ಬಿತ್ತು ಅಂತಂದ್ರೆ ನಾವು ಗಾಡಿಯನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಏನಾಗಬೇಕು ಕೇಳಿದ್ರೆ ರೆಡಿ ಇರಬೇಕು. ಅದು ಏನಪ್ಪಾ ಅಂತಂದ್ರೆ ಎರಡನೇದು. ಮೂರನೇದು ಏನಪ್ಪಾ ಅಂತಂದ್ರೆ ಗ್ರೀನ್. ಗ್ರೀನ್ ಅಂದ್ರೆ ಹಸಿರು, ಅದಕ್ಕೆ ಹರ ಅಂತ ಕರೀತಾರೆ. ಹಿಂದಿಯಲ್ಲಿ ಏನು ಕರೀತಾರೆ, ಹರ ಅಂತ ಹೇಳಿ. ಇದು ಆ ಲೈಟ್ ಬಿತ್ತು ಅಂತಾದ್ರೆ ಏನಪ್ಪಾ ಅಂತಂದ್ರೆ ಚಲನ, ನಾವು ಆರಾಮಾಗಿ ಹೋಗ್ಬೋದು. ಹೋಗು ಅಂತ ಈ ಒಂದು ಸಿದ್ಧಾಂತದ ಮೇಲೆ ಏನಪ್ಪಾ ಅಂತಂದ್ರೆ ಆ ರಸ್ತೆಯನ್ನ ದಾಟಬೇಕಾದ್ರೆ ನಿಯಮವನ್ನ ಅಳವಡಿಸಿರ್ತಾರೆ. ಈ ಒಂದು ನಿಯಮದ ಬಗ್ಗೆ ರಮೇಶ್ ಮಿಲ್ಲನ್ ಅವರು ತುಂಬಾ ಆ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾವು ಹೇಗೆ ಆ ರಸ್ತೆಯನ್ನ ದಾಟುವಂತ ಸಂದರ್ಭದಲ್ಲಿ ಗಮನವನ್ನು ಇಡಬೇಕು, ಹೇಗೆ ಹೋಗ್ಬೇಕು. ಒಂದು ವೇಳೆ ಈ ಸಿಗ್ನಲ್ಗಳನ್ನ ಅಥವಾ ಲೈಟ್ಗಳನ್ನ ನಾವು ಪಾಲಿಸದೇ ಇದ್ರೆ ಏನಾಗ್ತದೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ನೋಡಿ, ಈ ಕವಿಯ ಆಶಯದ ಬಗ್ಗೆ ಹೇಳೋದಾದ್ರೆ ಲಾಲ್ ಹರಿ ಪೀಲಿ ಬತ್ತಿ ಏ ಟ್ರಾಫಿಕ್ ಕೆ ಸಂಕೇತ. ಲಾಲ್ ರೆಡ್, ಪೀಲಿ
ಯೆಲ್ಲೋ ಆಯ್ತಾ. ಈ ಇನ್ನೊಂದು ಯಾವುದು ಹರ. ಈ ಹಸಿರು ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇವು ಮೂರು ಸಿಗ್ನಲ್ಲಿನ ಸಂಕೇತಗಳು. ಚಲೋ ಹರಿ ಬತ್ತಿ और रुको ಲಾಲ್ ಪರ್ और ಪೀಲಿ ಸಚೇತ. ಈ ಮೂರು ಏನಪ್ಪಾ ಅಂತಂದ್ರೆ ನಾವು ಸಂಕೇತಗಳನ್ನು ನಾವು ಕಾಣ್ತೇವೆ. ಸಡಕ್ ಪಾರ್ ನಾವು ರಸ್ತೆಯನ್ನ ದಾಟಬೇಕು ಅಂತ ಆದ್ರೆ ಜೀಬ್ರಾ ಕ್ರಾಸಿಂಗ್ ಪರ್. ಜೀಬ್ರಾ ಅಂದ್ರೆ ಅಲ್ಲೇನ ಬಿಳಿ ಮತ್ತು ಕಪ್ಪಾದಂತ ಪಟ್ಟಿ ಇರ್ತದೆ, ಅಲ್ಲೇ ಮಾತ್ರ ನಾವೇನ್ ಮಾಡ್ಬೇಕು ಕೇಳಿದ್ರೆ ರಸ್ತೆಯನ್ನ ದಾಟಬೇಕು. ಮತ್ತೆ ಉಳಿದ ಕಡೆಗೆ ಏನಪ್ಪಾ ಅಂತಂದ್ರೆ ನಾವು ದಾಟಬಾರ್ದು. ಜೀಬ್ರಾ ಕ್ರಾಸಿಂಗ್ ಅಂತ ಕರೀತಾರೆ, ಅಲ್ಲಿ ನಾವು ದಾಟಬೇಕು ಅಂತ ಹೇಳ್ತಿದ್ದಾರೆ. ಆಯ್ತಾ. ಇಸ್ पद्य के द्वारा ಅನುಶಾಸನಿ ಶಾಸನ ಹೇ. ಪದ್ಯಕ್ಕೆ ಮಾಧ್ಯಮ ಸೆ ಈ ಒಂದು ಪದ್ಯದ ಮೂಲಕ ದ್ವಾರ ವಿದ್ಯಾರ್ಥಿಯೋ ಅಂದ್ರೆ ಛಾತ್ರ ನೀವು ಏನಪ್ಪಾ ಅಂತಂದ್ರೆ ಸಡಕ್ ಪಾರ್ ಕರ್ತೆ ಸಮಯ ಧ್ಯಾನ ರಖನೆ ಕಿ ಬಾತೆ ಸಿಖಾಯಿ ಸಕ್ತಿ ಹೈ. ರಸ್ತೆಯನ್ನ ದಾಟುವಂತ ಸಂದರ್ಭದಲ್ಲಿ ನೀವೊಂದು ಈ ವಿಚಾರಗಳನ್ನು ಏನ್ ಮಾಡ್ತಾರೆ ಕೇಳಿದ್ರೆ ನಾವು ಪಾಲನೆಯನ್ನ ಮಾಡ್ತೇವೆ. ಇದನ್ನ ನಾವೇನ್ ಮಾಡ್ತೇವೆ ಕೇಳಿದ್ರೆ ಕಲ್ಕೊಳ್ತೇವೆ ಅನ್ನುವಂಥದ್ದನ್ನ ಕವಿ ಹೇಳ್ತಿದ್ದಾನೆ. ಹೀಗೆ ಈ ಒಂದು ಮೂರು ಸಂಕೇತಗಳ ಮೂಲಕ ನಮ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಕವಿ ಏನಾಗ್ತಿದ್ದಾನೆ ಕೇಳಿದ್ರೆ ಮುಂದಾಗ್ತಾ ಇದ್ದಾನೆ. ಈಗ ಈ ಕವಿತೆಯನ್ನ ನಾನು ಒಂದ್ಸಾರಿ ಓದ್ತಾ ಹೋಗ್ತಿದ್ದೇನೆ, ನೋಡ್ತಾ ಹೋಗಿ ಮಕ್ಕಳೇ. चलती बस से चढ़ो नहीं तुम और कभी मत कूदो, कभी सड़क पर जाकर बच्चों नहीं खेलना लगना, साइकिल पर हो या पैदल कभी न बेढब चलना, न जाने क्यों हेलमेट बिना समझदार ये चलते, सिर तो आखिर अपना ही है, इतना ही नहीं समझते, इतना ही नहीं समझते, घर पर जोहते बाट ना दो उनके गम की सौगात, दुर्घटना हो जाए सड़क पर कभी न आंख चुराओ, करो मदद घायल की फौरन अस्पताल पहुंचाओ, जीवन है अनमोल कोई न होने पावे अनाथ. और अंतिम पंक्ति है, जगह जगह पर चौराहों पर जो संकेत दिए हैं उनका पालन करने वाले सबको प्रिय रहे हैं, जीवो और जीने दो का ये पाल रहे सिद्धांत. यह छोटी सी कविता है. इस कविता के माध्यम से कवि विद्यार्थियों को, छात्रों को यह संदेश दिए गए हैं. बस बच्चों, यहाँ कविता की पहली पंक्तियां के बारे में देखिए. इस तरह है, चलती बस में चढ़ो नहीं तुम. चलती बस में, चलती बस में ಹಾ. ಈಗ ಒಂದು ಏನಾಗ್ತದೆ ಕೇಳಿದ್ರೆ ಬಸ್ಸು ಏನಾಗ್ತದೆ ಕೇಳಿದ್ರೆ ಅದು ಹೋಗ್ತಾ ಇರ್ತದೆ, ಸ್ಲೋ ಆಗಿ ಏನಾಗ್ತದೆ ಕೇಳಿದ್ರೆ ಮೂವ್ ಆಗ್ತಾ ಇರ್ತದೆ. ಆವಾಗ ನಾವೇನ್ ಮಾಡ್ಬೇಕು ಕೇಳಿದ್ರೆ ಇಲ್ಲಿ ಕವಿ ಹೇಳ್ತಿದ್ದಾನೆ ಏನಪ್ಪಾ ಅಂತಂದ್ರೆ ಚಡೋ ನೈ ತುಮ್. ಚಡನ ಚಡನ ಅಂದ್ರೆ ಏನು? ವಿಲೋಮ ಶಬ್ದ. ಚಡನ ಉತ್ತರ್ನ. ಚಡನ ಅಂದ್ರೆ ಹತ್ತುವುದು, ಉತ್ತರ್ನ ಅಂದ್ರೆ ಇಳಿಯುವುದು. ಆಯ್ತಾ? ನೀವು ಹೇಳಿದ್ರಲ್ಲ, ಇದು ಪ್ರೇರಣಾರ್ಥಕ ಕ್ರಿಯೆ. ಪ್ರಥಮ ಪ್ರೇರಣಾರ್ಥಕ, ಪ್ರೇರಣಾರ್ಥಕ. चढ़ना, चढ़ाना, ಚಡವಾನ. ಆಯ್ತಾ? ಹತ್ತು, ಹತ್ತಿಸು, ಹತ್ತಿಸಲ್ಪಡು. ಇದು ಮೂಲ ಕ್ರಿಯಾ ಪ್ರಥಮ ಪ್ರೇರಣಾರ್ಥಕ, ದ್ವಿತೀಯ ಪ್ರೇರಣಾರ್ಥಕ. ಆಯ್ತಾ? ಚಡೋ ನೈ ತುಮ್, ನೀವು ಹತ್ತಬೇಡಿ. ಬಸ್ಸು ಚಲಿಸ್ತಾ ಇದೆ ಅಂತ ಸಂದರ್ಭದಲ್ಲಿ ಬಸ್ ಅನ್ನು ಯಾರು ಕೂಡ ಹತ್ತಬಾರದು.
ಯಾಕೆ ಅಂತಂದ್ರೆ ನಾವು ಅಲ್ಲಿ ಅಪಾಯಕ್ಕೆ ಒಳಗಾಗುವಂತ ಸಾಧ್ಯತೆ ಇರ್ತದೆ, ಆಕ್ಸಿಡೆಂಟು ಆಗುವಂತ ಸಾಧ್ಯತೆ ಇರ್ತದೆ ಅಂತ ಹೇಳ್ತಿದ್ದಾರೆ ಕವಿ. कहते हैं चलती बस में मत नहीं चढ़ना चाहिए. ನಾವು ಚಲಿಸುವ ಬಸ್ಸಿನಲ್ಲಿ ನಾವು ಯಾರು ಕೂಡ ಹತ್ತಬಾರದು. ಆಯ್ತಾ? ಮುಂದೇನು ಹೇಳ್ತಿದ್ದಾನೆ? ತುಮ್ ಕಬಿ ಮತ್ತು ಕೂದು. ಕೂದನ ಅಂದ್ರೆ ಏನು? ಜಿಗಿಯುವುದು. ಬಸ್ಸು ಚಲಿಸ್ತಾ ಇರ್ತದೆ, ಅಲ್ಲಿಂದ ಬಸ್ಸಿನಿಂದ ಜಿಗಿಬೇಡಿ, ಬಸ್ಸಿನಲ್ಲಿ ಜಿಗಿಬೇಡಿ. ಅಲ್ಲಿ ಏನಾಗ್ತದೆ ಕೇಳಿದ್ರೆ ಬಸ್ ಮೂವ್ ಆಗ್ತಾ ಇರ್ತದೆ, ಆವಾಗ ನಮ್ಗೆ ಏನಾಗುತ್ತೆ ಕೇಳಿದ್ರೆ ಆಕ್ಸಿಡೆಂಟ್ ಅಥವಾ ಅಪಘಾತ ಆಗುವ ಸಂಭವ ಇರ್ತದೆ. ಬಸ್ಸು ಏನಪ್ಪಾ ಅಂತಂದ್ರೆ ಮೂವ್ ಆಗುವಂತ ಸಂದರ್ಭದಲ್ಲಿ ಬಸ್ಸನ್ನು ಹತ್ತಬಾರ್ದು ಅಥವಾ ಬಸ್ಸಿನಿಂದ ಜಿಗಿಬಾರ್ದು. ಈ ತರದಲ್ಲಿ ಮಾಡಿದ್ರೆ ಏನಾಗ್ತದೆ ಕೇಳಿದ್ರೆ मत कूदना चाहिए, चढ़ना मत करना ही चाहिए, क्योंकि दुर्घटना होने की संभावना है. इस तरह से कभी कहते हैं. आगे कहते हैं कभी सड़क पर जाकर बच्चों नहीं खेलना लगना. ಏನ್ ಹೇಳ್ತಿದ್ದಾರೆ ನೋಡಿ ಕವಿ? ಕವಿ ಕವಿ ಎಂದಿಗೂ, ಯಾವಾಗಲೂ. ಕವಿ ಎಂದಿಗೂ, ಯಾವಾಗಲೂ. ಸಡಕ್ ಪರ್, ಸಡಕ್ ರಸ್ತಾ, ರಸ್ತೆಯ ಮೇಲೆ. ಏನ್ ಹೇಳ್ತಿದ್ದಾನೆ? ಜಾಕರ್ ಹೋಗಿ, ರಸ್ತೆಯ ಮಧ್ಯದಲ್ಲಿ ಹೋಗಿ, ಜಾಕರ್ ಹೋಗಿ. ಬಚ್ಚೋ ಮಕ್ಕಳೇ, ನೀವು ಏನಪ್ಪಾ ಅಂತಂದ್ರೆ ರಸ್ತೆಯ ಮಧ್ಯದಲ್ಲಿ ಹೋಗಿ. ಜಾಕರ್ ನೈ ಕೇಲನ ಲಗ್ನ, ಲಗ್ನ ಮಗ್ನರಾಗೋದು ಬೇಡ. ಏನಪ್ಪಾ ಅಂತಂದ್ರೆ ನೀವು ಸಂಪೂರ್ಣವಾಗಿ ಅಲ್ಲಿ ಆಟದಲ್ಲಿ ಮಗ್ನರಾಗುವುದು ಬೇಡ. खेलने में मग्न नहीं करना ही चाहिए. यार रस्ते पर मत नहीं खेलना चाहिए. ನೀವು ರಸ್ತೆ ಮೇಲೆ ಹೋಗಿ ಆಟ ಆಡುವುದು ಬೇಡ. ಹಾಗೆ ಕವಿ ಈ ರೀತಿಯಾಗಿ ಹೇಳಿದ, ಕವಿ ಜಾಕರ್ ಬಚ್ಚೋ ನಹಿ ಕೇಲ್ನ ಲಗ್ನ, ಮಗ್ನರಾಗುವುದು ಬೇಡ. ಲಗ್ನ ಕಾತೋತಾಯಿ ಮಗ್ನ ಹೋನ, ಇಸ್ಮೆ ಡೂಬ್ನ, ಅದರಲ್ಲೇ ಮುಳುಗೋದು ಬೇಡ. ಯಾಕೆ ಅಂತಂದ್ರೆ ರಸ್ತೆಯಲ್ಲಿದ್ದಾವಾಗ ಅಲ್ಲೇನಾಗ್ತದೆ ಕೇಳಿದ್ರೆ ದುರ್ಘಟನೆ ಆಗುವಂತ ಸಂದರ್ಭ ಇರ್ತದೆ ಎಂದು ಕವಿ ಹೇಳ್ತಿದ್ದಾನೆ. ಆಮೇಲೆ ಏನ್ ಹೇಳ್ತಿದ್ದಾನೆ? ಸೈಕಲ್ ಪರ್ ಹೋ, ಟೂ ವೀಲ್. ನೀವು ಎರಡು ಗಾಲಿ ಇರ್ತಕ್ಕಂಥ ವೆಹಿಕಲ್ ಮೇಲೆ, ಸೈಕಲ್ ಮೇಲೆ ಹೋಗಿ ಹೋ, ಯಾ ಪೈದಲ್. ನೀವು ಸೈಕಲ್ ಮೇಲಾದ್ರೂ ಸರಿ ಅಥವಾ ಪೈದಲ್ ಕಾಲ್ನಡಿಗೆಯಲ್ಲಾದ್ರೂ ಸರಿ, ನೀವು ರಸ್ತೆಯಲ್ಲಿ ಆಟ ಆಡೋದು ಬೇಡ. ಕವಿ ಬೇಡಬ್ ಚಲನ. ಈ ಬೇಡಬ್ ಚಲನ ಅಂತಂದ್ರೆ ಕವಿ ಹೇಳ್ತಿದ್ದಾನೆ ಈ ಅಂದಾದುಂದ ಅಂತೇಳಿ, ಅಂದ್ರೆ ನಾವು ಕಣ್ಣು ಮುಚ್ಕೊಂಡು ಹೋಗೋದು ಬೇಡ, ಅಂದ್ರೆ ಜಾಗರೂಕರಾಗಿರ್ಬೇಕು ನಾವು. ಹಾಗಾಗಿ ಅಂದಾದುಂದ ನಾವು ಕುರುಡ್ರಂತೆ ಹೋಗೋದು ಬೇಡ. ಈಗಾದ್ರೆ ಏನಾಗ್ತದೆ, ನಾವು ಆಕ್ಸಿಡೆಂಟ್ ಅಪಾಯ ಆಗುವಂತ ಸಾಧ್ಯತೆ ಬಹಳಷ್ಟು ಇರ್ತದೆ. ಹಾಗಾಗಿ ನಾವು ಯಾರು ಕೂಡ ಅಲ್ಲಿ ರಸ್ತೆಯಲ್ಲಿ ಆಟ ಆಡೋದಾಗ್ಲಿ, ರಸ್ತೆಯಲ್ಲಿ ಹೋಗೋದಾಗ್ಲಿ, ರಸ್ತೆಯಲ್ಲಿ ನಡ್ಕೊಂಡು ಹೋಗೋದಾಗ್ಲಿ, ಸೈಕಲ್ ಮೇಲೆ ಹೋಗೋದಾಗ್ಲಿ, ರಸ್ತೆಯಲ್ಲಿ ಹೋಗೋದು ಬೇಡ. ನಾವೇನಪ್ಪಾ ಅಂತಂದ್ರೆ ಅಲ್ಲಿ ಸೈಡ್ ಆಗಿ ಹೋಗ್ಬೇಕು ಅಂತ ಕವಿ ಹೇಳ್ತಿದ್ದಾನೆ. ಆಯ್ತಾ? ಮುಂದೇನು ಹೇಳ್ತಿದ್ದಾನೆ ನೋಡಿ, ಅರ್ಥ ಆಯ್ತಲ್ವಾ? ಏನು? ಚಲ್ತಿ ಬಸ್ ಮೇ ಚಡೋ ನಹಿ ತುಮ್. ಚಲ್ತಿ ಬಸ್ ಮೇ, ಹೋಗ್ತಕ್ಕಂಥ ಬಸ್ಸಿನ ಮೇಲೆ ಹತ್ತಬೇಡಿ. ಆಮೇಲೆ ಅವ್ರ ಕಬಿ ಮತ್ ಕೂದು, ಅಲ್ಲಿ ಜಿಗಿಯಬೇಡಿ. ಅವ್ರ ಕಬಿ ಸಡಕ್ ಜಾಕರ್ ಬಚ್ಚೋ, ಅಲ್ಲಿ ಹೋಗ್ಬಿಟ್ಟು ಕೇಲ್ನ ಲಗ್ನ, ಆಟದಲ್ಲಿ ಮಗ್ನರಾಗೋದು ಬೇಡ. ಆಯ್ತಾ? ಸೈಕಲ್ ಪರ್ ಹೋ ಯಾ ಪೈದಲ್. ನೀವು ಸೈಕಲ್ ಮೇಲೆ ಆಗಿರ್ಬೋದು, ಕಾಲ್ನಡಿಗೆಯಲ್ಲಾಗಿರ್ಬೋದು, ರಸ್ತೆ ಮೇಲೆ ಆಟ ಆಡುವುದು ಬೇಡ ಅಂತ ಕವಿ ಹೇಳ್ತಿದ್ದಾನೆ. ಆಮೇಲೆ ಎರಡನೇ ಪಂಕ್ತಿಯನ್ನು ನೋಡಿ ಮಕ್ಕಳೇ, ಅಲ್ಲಿ ಅವನು ತುಂಬಾ ಚೆನ್ನಾಗಿ ಹೇಳಿದ್ದಾನೆ. ಎರಡನೇ ಪಂಕ್ತಿಯಲ್ಲಿ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಲವು ಜನ ಬುದ್ಧಿವಂತರು ಏನ್ ಮಾಡ್ತಿದ್ದಾರೆ, ಗೊತ್ತಿದ್ದವರು, ತಿಳುವಳಿಕೆ ಇದ್ದವರು ಸಹ ಏನ್ ತಪ್ಪನ್ನ ಮಾಡ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆ ಹೇಳ್ತಿದ್ದಾನೆ. ಏನು? ನ ಜಾನೆ ಕ್ಯೂ ಹೆಲ್ಮೆಟ್ ಬಿನಾ ಸಮझदार ये चलते, सिर तो आखिर अपना ही है, इतना ही नहीं समझते, घर पर जो हते बाट ना दो उनके गम की सौगात. ಇದು ಬಹಳ ಸೊಗಸಾದಂತ ಕವಿತೆ. ಇಲ್ಲಿ ತುಂಬಾ ಮಾರ್ಮಿಕವಾದಂತ ವಿಚಾರಗಳನ್ನ ಕವಿ ಹೇಳುವುದಕ್ಕೆ ಮುಂದಾಗ್ತಿದ್ದಾನೆ. ಏನಪ್ಪಾ ಅಂತಂದ್ರೆ ಕವಿ ತುಂಬಾ ಸೊಗಸಾಗಿ ವಿಚಾರಗಳನ್ನು ಹೇಳ್ತಿದ್ದಾನೆ. ನ ಜಾನೆ,
ಜಾನನ ತಿಳ್ಕೊಳ್ಳೋದು, ನ ಜಾನನ ತಿಳ್ಕೊಳ್ಳದೆ ಇರೋದು, ಗೊತ್ತಿಲ್ಲದೆ ಏನ್ ಮಾಡ್ತಿದ್ದಾರೆ ಕೇಳಿದ್ರೆ ನ ಜಾನಿ ಕ್ಯೂ ಯಾಕೆ, ಹೆಲ್ಮೆಟ್ ಬಿನ ಇಲ್ಲದೆ. ಬಹಳಷ್ಟು ಜನ ಏನ್ ಮಾಡ್ತಿದ್ದಾರೆ ಕೇಳಿದ್ರೆ ರಸ್ತೆ ಮೇಲೆ ಹೋಗುವ ಸಂದರ್ಭದಲ್ಲಿ ವೆಹಿಕಲ್ ಅಲ್ಲಿ ಹೋಗುವ ಸಂದರ್ಭದಲ್ಲಿ ಹೆಲ್ಮೆಟ್ ಇಲ್ಲದೆ ಹೋಗ್ತಾರೆ. ಅವ್ರು ಯಾರು ಹೇಳ್ತಿದ್ದಾರೆ, ಕವಿ ಹೇಳ್ತಿದ್ದಾನೆ ಸಮಜದಾರ್ ಏ ಚಲ್ತೆ, ಸಮಜನ ಅರಿತವರು, ಬುದ್ಧಿವಂತರು, ತುಂಬಾ ಗೊತ್ತಿರ್ತಕ್ಕಂಥವರು ಹೆಲ್ಮೆಟ್ ಇಲ್ಲದೆ ರಸ್ತೆ ಮೇಲೆ ಏನ್ ಮಾಡ್ತಾರೆ ಕೇಳಿದ್ರೆ ಪ್ರಯಾಣವನ್ನ ಮಾಡ್ತಾರೆ. ಗೊತ್ತಿಲ್ಲದೆ ಇದ್ದವರು ಮಾಡ್ತಾರೆ, ಅದು ಬೇರೆ. ಗೊತ್ತಿದ್ದವರು ಸಹ ಅಂದ್ರೆ ಅಪಾಯ ಆಗ್ತದೆ ಅನ್ನುವಂಥದ್ದು ಗೊತ್ತಿದ್ದವರು ಸಹ ಅವರು ಹೆಲ್ಮೆಟ್ ಇಲ್ಲದೆ ರಸ್ತೆಯ ಮೇಲೆ ಅವರು ಹೆಲ್ಮೆಟ್ ಇಲ್ಲದೆ ಪ್ರಯಾಣವನ್ನ ಮಾಡ್ತಾರೆ. ಕವಿ ಹೇಳ್ತಿದ್ದಾನೆ. ಆಮೇಲೆ ಮುಂದೆ ಹೇಳ್ತಿದ್ದಾನೆ ಸಿರ್ ತೋ ಆಕಿರ ಅಪ್ನಾ ಹಿ ಹೈ, ಸಿರ ತಲೆ, ಅಪನಾ ತಮ್ಮದೇ, ಹೀಗೆ ಕವಿ ಹೇಳ್ತಿದ್ದಾನೆ ಅಪನಾ ಹಿ ಹೈ. ಕೊನೆಯಲ್ಲಿ ಆ ತಲೆ ಅವ್ರದೇ ಅಲ್ವೇ, ತಲೆ ಅವ್ರದೇ ಅಲ್ವೇ, ತಲೆಗೆ ಏಟ್ ಬೀಳೋದು ಎಲ್ಲಿಗೆ, ತಲೆ ಬೀಳುತ್ತದೆ, ತಲೆ ಅವ್ರದೇ ಅಲ್ವೇ. ಕವಿ ಪ್ರಶ್ನೆ ಏನ್ ಮಾಡ್ತೇನೆ ಆಕೆ ಅಂತ್ ಮೇ ಕೊನೆಯಲ್ಲಿ ಇತನಾ ನೈ ಸಮಸ್ಯೆ, ಇತನಾ ಇಷ್ಟೊಂದು, ನೈ ಇಷ್ಟನ್ನು ಕೂಡ ಅವರು ತಿಳ್ಕೊಳ್ಳಲ್ವೇ, ತಲೆ ಅವ್ರದ್ದು ಅನ್ನುವಂಥದ್ದು ಅವರಿಗೆ ಇಷ್ಟು ಗೊತ್ತಿಲ್ವೇ. ಕವಿ ಪ್ರಶ್ನೆಯನ್ನು ಮಾಡ್ತಿದ್ದಾನೆ. ತಲೆ ಅವ್ರದ್ದು ಯಾತಕ್ಕೆ ಬೀಳ್ತದೆ ಏಟು, ತಲೆ ಬೀಳ್ತದೆ, ತಲೆ ಅವ್ರದ್ದು ಅನ್ನುವಂಥದ್ದು ಅವರಿಗೆ ಇಷ್ಟೊಂದು ಗೊತ್ತಿಲ್ವೇ. ಬುದ್ಧಿವಂತವರು, ತಿಳ್ಕೊಂಡವರು, ಅರ್ಥ ಮಾಡ್ಕೊಳ್ಳೋರು ಅವರು ಏನ್ ಮಾಡ್ತಿದ್ದಾರೆ ಕೇಳಿದ್ರೆ ಹೆಲ್ಮೆಟ್ ಇಲ್ಲದೆ ಪ್ರಯಾಣವನ್ನ ಮಾಡ್ತಿದ್ದಾರೆ. ಅವ್ರ ತಲೆ ಅವ್ರದ್ದು ಅನ್ನುವಂಥದ್ದು ಅವರಿಗೆ ಗೊತ್ತಿಲ್ವೇ ಅಂತ ಕವಿ ಪ್ರಶ್ನೆ ಏನ್ ಮಾಡ್ತಿದ್ದಾನೆ. ಆಮೇಲೆ ಪರ್ ಗರ್ ಪರ್ जो हाथे बाट न दो उनके गम की सौगात. घर पर ಮನೆಯವರು, ಅವ್ರಿಗೇನೋ ಏಟ್ ಬಿತ್ತು, ಆದ್ರೆ ಮನೆಯವರು ಏನ್ ಮಾಡ್ತಿದ್ದಾರೆ ಕೇಳಿದ್ರೆ ಜೋಹತೆ ಅಂತಂದ್ರೆ ಅವರು ಏನಪ್ಪಾ ಅಂತಂದ್ರೆ ಜೋಹತೆ ಬಾಟ್ ಅಂದ್ರೆ, ಬಾಟ್ ಅಂದ್ರೆ ದಾರಿ, ಆ ಜೋತೆ ನಿರೀಕ್ಷಣೆಯಲ್ಲಿ ಇರ್ತಾರೆ. ಅವ್ರ ಮನೆಯವರು ಏನ್ ಮಾಡ್ತಿದ್ದಾರೆ ಕೇಳಿದ್ರೆ ಈಗ ಬರ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ ಅನ್ನುವಂತ ನಿರೀಕ್ಷಣೆಯಲ್ಲಿ ಅವ್ರ ಮನೆಯವರು ಇರ್ತಾರೆ. ಹಾಗಾಗಿ ಅದನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ತಾ ಇಲ್ವೇ. ಇಲ್ಲಿ ಕವಿ ಹೇಳ್ತಿದ್ದಾನೆ ನದೋ, ಖಂಡಿತವಾಗಿಯೂ ಉನ್ಕು ಗಮ್ ಕಿ ಸೌಗಾತ್. ಗಮ್ ದುಃಖ, ಗಮ್ ಅಂತಂದ್ರೆ ದುಃಖ, ಅವರಿಗೆ ದುಃಖವನ್ನ ಕೊಡಬೇಡಿ. ಆಯ್ತಾ? ವಿಲೋಮ ಶಬ್ದ ನೋಡಿ, ಗಮ್, ಗಮ್ ಕಾ ವಿಲೋಮ ಶಬ್ದ ದುಃಖ. ಅವರಿಗೆ ದುಃಖವನ್ನ ಕೊಡಬೇಡಿ. ಯಾರಿಗೆ? ಆ ಮನೆಯವರು ಅವರಿಗಾಗಿ ಕಾಯ್ತಾ ಇರ್ತಾರೆ. ಹಾಗಾಗಿ ನೀವೇನ್ ಹೇಳ್ತಿದ್ದಾರೆ, ಕವಿ ಮುಂದೆ ಹೇಳ್ತಿದ್ದಾನೆ ಗಮ್ ಕಿ ಸೌಗಾತ್. ಸೌಗಾತ್ ಅಂದ್ರೆ ಪ್ರೆಸೆಂಟೇಷನ್, ಉಡುಗೊರೆ, ದುಃಖದ ಉಡುಗೊರೆಯನ್ನ ಕೊಡಬೇಡಿ. ಆಕ್ಸಿಡೆಂಟ್ ಆದ್ರೆ ನೋಡ್ಕೊಳ್ಳೋರು ಯಾರು? ಆಘಾತ ಆದವಾಗ ನೋಡ್ಕೊಳ್ಳೋರು ಯಾರು? ಮನೆಯವರಲ್ವಾ? ಮಗನಿಗೆ ಏಟ್ ಬಿದ್ದಿದೆ ಅಂತಂದ್ರೆ ನೋಡ್ಕೊಳ್ಳೋರು ಯಾರು? ಮನೆ, ತಂದೆ ತಾಯಿ, ಅವರ ಮಕ್ಕಳು ಎಲ್ಲರೂ ಕೂಡ ನೋಡ್ಕೊಳ್ತಾರೆ. ಅವರಿಗೆ ನೀವು ದುಃಖದ ಉಡುಗೊರೆಯನ್ನ ಕೊಡಬೇಡಿ. ಅವರಿಗಾದ್ರೂ ಸಹ कभी कहते हैं परिवार के लिए यहाँ विचार को छोड़ देना ही चाहिए. ನೀವು ಆ ಕುಟುಂಬದವರಿಗಾದರೂ ಸಹ ನೀವು ತ್ಯಾಗವನ್ನ ಮಾಡಿ, ಅವರಿಗಾದರೂ ಸಹ ನೀವೇನ್ ಮಾಡಿ ಇದನ್ನ ತ್ಯಾಗವನ್ನ ಮಾಡಬೇಕಾಗಿದೆ ಅಂತ ಕವಿ ಹೇಳ್ತಿದ್ದಾನೆ. ಆಮೇಲೆ ಮುಂದೆ ಹೇಳ್ತಿದ್ದಾನೆ, ಮುಂದಿನ ಸಾಲು ತುಂಬಾ ಸೊಗಸಾಗಿದೆ. ಏನ್ ಹೇಳ್ತಿದ್ದಾನೆ ನೋಡಿ, दुर्घटना हो जाए सड़क पर कभी आंखे चुराओ, करो मदद घायल की फौरन अस्पताल पहुंचाओ, जीवन है अनमोल कोई न होने पावे अनाथ. बहुत ही सुंदर पंक्ति है.
ಇಲ್ಲಿ ಕವಿ ಬಹಳ ಸೊಗಸಾದಂತ ವಿಚಾರಗಳನ್ನು ಹೇಳಿದ್ದಾನೆ. ಏನ್ ಹೇಳಿದ್ದಾನೆ? ದುರ್ಘಟನಾ ಹೋ ಜಾಯೆ ಸಡಕ್ ಪರ್, ಯಾರಿಗಾದರೂ ರಸ್ತೆಯ ಮೇಲೆ ಆಕ್ಸಿಡೆಂಟ್ ಆಗಿದೆ, ದುರ್ಘಟನೆ ಆಗಿದೆ, ನೀವೇನ್ ಮಾಡಬೇಕು? ಕವಿ कहते हैं कभी न आंख चुराओ, आंख चुराना ಕಣ್ಣು ತಪ್ಪಿಸ್ಕೊಳ್ಳೋದು. ಅವರನ್ನ ನೋಡದೆ ನೀವು ಕಣ್ಣನ್ನ ತಪ್ಪಿಸ್ಕೊಬೇಡಿ. ನೀವೇನ್ ಮಾಡಬೇಕು? ನಿಮ್ಮ ಕೈಲಾದಂತ ಪ್ರಯತ್ನವನ್ನ ಮಾಡಿ. ಕವಿ कहते हैं ಕರೋ ಮದದ್ ಗಾಯಲ್ ಕಿ, ಯಾರಿಗೆ ಗಾಯ ಆಗಿದೆಯೋ, ಆಕ್ಸಿಡೆಂಟ್ ಆಗಿದೆಯೋ, ಯಾರಿಗೆ ತೊಂದರೆ ಆಗಿದೋ ಅವರಿಗೆ ಮದತ್ ಕರೋ, ಸಹಾಯ ಕರೋ. ನೀವೇನ್ ಮಾಡಬೇಕು ಕೇಳಿದ್ರೆ ಹೆಲ್ಪ್ ಅನ್ನ ಮಾಡಬೇಕು, ಸಹಾಯ ಕರೋ. ಹೀಗೆ ಕವಿ कहते हैं ನೀವೇನ್ ಸಹಾಯ ಮಾಡಬೇಕು? ಪೌರನ್, ಪೌರನ್ का अर्थ होता है ತತ್ಕ್ಷಣ, ಸಡನ್ಲಿ. ನೀವು ತತ್ಕ್ಷಣವೇ ಏನ್ ಮಾಡಬೇಕು? अस्पताल पहुंचाओ, अस्पताल ಹಾಸ್ಪಿಟಲ್, ಆಸ್ಪತ್ರೆಗೆ ಪਹੁಂಚಾವು. ಅವರನ್ನೇನ್ ಮಾಡಬೇಕು ಕೇಳಿದ್ರೆ, ಯಾರಿಗೆ ಆಕ್ಸಿಡೆಂಟ್ ಆಗಿತ್ತೋ, ಯಾರು ಆಘಾತಕ್ಕೆ ಒಳಗಾಗಿರ್ತಾರೋ ಅವರನ್ನ ಕರ್ಕೊಂಡು ಹೋಗಿ ಏನ್ ಮಾಡಬೇಕು ಕೇಳಿದ್ರೆ ಆಸ್ಪತ್ರೆಗೆ ಸೇರಿಸಿ. ನಿಮ್ಮ ಕೆಲಸ ಇಷ್ಟೇ. ಯಾರು ಗಾಯಾಳು ಆಗಿರ್ತಾರೋ ಅವರ ಜೀವವನ್ನ ಉಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮದು ಅಂತ ಕವಿ ಹೇಳ್ತಿದ್ದಾನೆ. ಆಮೇಲೆ ಏನ್ ಹೇಳ್ತಿದ್ದಾನೆ ನೋಡಿ, ಜೀವನ್ ಹೈ ಅನ್ಮೋಲ, ಜೀವನ ಅನ್ಮೋಲ, ಅಮೂಲ್ಯ. ಜೀವನ ಅನ್ನುವಂಥದ್ದು ಅಮೂಲ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಕಟ್ಟೋದಕ್ಕೆ ಮೌಲ್ಯವೇ ಇಲ್ಲ. ಯಾಕೆಂತಂದ್ರೆ ಒಂದು ಸಾರಿ ಜೀವ ಹೋಯ್ತು ಅಂತಾದ್ರೆ ಮತ್ತೆ ಅದೇನಾಗುತ್ತೆ ಕೇಳಿದ್ರೆ ಜೀವ ವಾಪಸ್ ಬರಲ್ಲ. ಜೀವನ್ ಹೋ ಅನ್ಮೋಲ್ ಹೈ, ಕೋಯಿ ನ ಹೋ ವೈ ಪಾವೆ ಅನಾಥ. ಯಾರನ್ನು ಕೂಡ ಅನಾಥರನ್ನಾಗಿ ಮಾಡಬೇಡಿ, ನಿರ್ಗತಿಕರನ್ನಾಗಿ ಮಾಡಬೇಡಿ. ಅವರನ್ನ ಸುರಕ್ಷಿತವಾದಂಥ ಸ್ಥಳಕ್ಕೆ ತಲುಪಿಸತಕ್ಕಂಥದ್ದು ನಿಮ್ಮ ಕೆಲಸ ಅಂತ ಕವಿ ಹೇಳ್ತಿದ್ದಾನೆ. अच्छा बच्चों, यहाँ 3 पंक्तियों में कवि यहाँ संदेश दिए गए हैं. क्या है? पहले तो सबसे ट्रैफिक के संकेत का ये पालन कैसे करना चाहिए वही के बारे में बताए. समय, तो सड़क के पार करते समय ध्यान रखने की विचार के, ನಾವು ರಸ್ತೆಯನ್ನ ದಾಟುವಂತ ಸಂದರ್ಭದಲ್ಲಿ ನಾವು ಆ ಸಮಯದ ಪಾಲನೆಯ ಬಗ್ಗೆ ಕವಿ ಹೇಳೋದಕ್ಕೆ ಮುಂದಾಗ್ತಿದ್ದಾರೆ. अच्छा, इस कविता की संबंधित प्रश्न को मैं पूछता हूँ, उत्तर दे दीजिए. ನಾನು ಇದಕ್ಕೆ ಇಲ್ಲಿವರೆಗೆ ಆಗಿರತಕ್ಕಂತಹ ಕವಿತೆಗೆ ಸಂಬಂಧಪಟ್ಟಂತ ಕೆಲವು ಪ್ರಶ್ನೆಗಳನ್ನು ಕೊಡ್ತೇನೆ. ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಹೇಳಬೇಕಾಗ್ತದೆ. अच्छा, क्या है? चढ़ना शब्द का विलोम शब्द क्या है? चढ़ना ಅಂದ್ರೆ ಹತ್ತುವುದು. ಹತ್ತುವುದು ಅದರ ವಿಲೋಮ ಶಬ್ದ ಏನು? उतरना. सही है. चढ़ना शब्द का विलोम शब्द उतरना है. चढ़ना शब्द का एक बार बताओ. विलोम शब्द उतरना है. ಹೀಗೆ ಚಡನ ಇದರ ವಿಲೋಮ ಶಬ್ದ ಉತ್ತರ್ನ ಅಂತ ನಾವು ಹೇಳ್ಬೋದು ಅಲ್ವಾ? ಬಟ್ बच्चा शब्द का, बच्चा ಅಂದ್ರೆ ಮಗು, बच्चा शब्द का बहुवचन रूप क्या है? बच्चे. हाँ, बच्चा शब्द का बहुवचन रूप बच्चे नहीं. बताओ एक बार. बच्चा शब्द का ಎಲ್ಲರೂ ಹೇಳಿ. बच्चा शब्द का बहुवचन रूप बच्चे नहीं. बच्चे आइता. हाँ, नेक्स्ट मुंदे क्या है? आगे अगला प्रश्न है, क्या है? हाँ, हेलमेट के बिना कौन चलते हैं? हेलमेट, हेलमेट इಲ್ಲದೆ ಯಾರು ಹೋಗ್ತಾರೆ? हेलमेट के बिना चलते हैं. ಹೇಳಿ ಇನ್ನೊಮ್ಮೆ. हेलमेट के बिना समझदार लोग चलते हैं. ಇನ್ನೊಮ್ಮೆ ಹೇಳಿ. हेलमेट के बिना समझदार लोग चलते हैं. ಆಯ್ತಾ? ಅಂದ್ರೆ ಹೆಲ್ಮೆಟ್ ಇಲ್ಲದೆ ಅಂದ್ರೆ ಹೆಲ್ಮೆಟ್ ಧರಿಸದೆ
ತಿಳ್ಕೊಂಡವರು ಬುದ್ಧಿವಂತವರು ಸಹ ಏನ್ ಮಾಡ್ತಿದ್ದಾರೆ ಕೇಳಿದ್ರೆ ಅಲ್ಲಿ ಹೋಗ್ತಾರೆ. ಗೊತ್ತಿಲ್ಲದೆ ಇದ್ದವರು ಹೆಲ್ಮೆಟ್ ಇಲ್ಲದೆ ಹೋಗ್ತಾರೆ, ಸರಿ. ಗೊತ್ತಿದ್ದವರು ಸಹ ಹೆಲ್ಮೆಟ್ ಇಲ್ಲದೆ ಅವರು ಪ್ರಯಾಣವನ್ನ ಮುಂದುವರಿಸ್ತಾರೆ ಅಂತ ಕವಿ ಹೇಳ್ತಿದ್ದಾರೆ. ಅಚ್ಚ ಅವರೇ ಪ್ರಶ್ನೆ, ಕ್ಯಾ ಅನ್ಮೋಲ್ ಹೈ, ಯಾವುದು ಅಮೂಲ್ಯವಾಗಿದೆ? बताओ मोहन. जीवन जीवन अनमोल है. एक बार बताओ. जीवन हेलो, जीवन अनमोल है. जीवनवु अमूल्यवाಗಿದೆ. अच्छा और एक प्रश्न बताता हूँ. घायल को फौरन कहाँ पहुंचना चाहिए? घायल ಯಾರಿಗೆ ಗಾಯಾಳು ಆಗಿದ್ದಾರೋ ಅವರನ್ನ ಎಲ್ಲಿಗೆ ನಾವು ತಲುಪಿಸಬೇಕಾಗಿದೆ? हिंदी में बताओ. घायल को फौरन अस्पताल को पहुंचना चाहिए. ಆಸ್ಪತ್ರೆಗೆ ಅವರನ್ನ ಏನ್ ಮಾಡಬೇಕು? ದಾಖಲಿಸಬೇಕು. ಅವರನ್ನ ಏನ್ ಮಾಡಬೇಕು? ಆಸ್ಪತ್ರೆಗೆ ದಾಖಲಿಸಬೇಕು ಅಂತ ಕವಿ ಹೇಳ್ತಿದ್ದಾನಲ್ವಾ? अच्छा अब तक यहाँ अनुशासनी शासन है कविता को पूरा कविता के बारे में हम चर्चा किए गए हैं. नवी कक्षा विद्यार्थियों को मैं धन्यवाद देता हूँ.